ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಭಟ್ರ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ಒಂದು ಸ್ವೀಟ್ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಹಾಲು ಪೌಡ್ರಿನ ಬರ್ಫಿ. ಸೊ ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲೇದಾಗಿ ನಾನೊಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ತುಪ್ಪ ಕರಗ್ತಾ ಇದೆ. ಈ ರೀತಿಯಾಗಿ ತುಪ್ಪ ಕರಗಬೇಕು. ಸ್ವಲ್ಪ ತುಪ್ಪ ಬಿಸಿ ಆಗಬೇಕು. ಇಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಬಳಸದೆ ಹಾಲು ಪೌಡ್ರಿಂದ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು 1 ಗ್ಲಾಸಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 1 ಗ್ಲಾಸಷ್ಟು, ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಅಳತೆ ಪ್ರಕಾರ ನೀವು ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ ಅಂತ ಹೇಳ್ಬೋದು. ಇವಾಗ ಹಾಲು ಕೂಡ ಸ್ವಲ್ಪ ಬಿಸಿ ಆಗಬೇಕು. ಈ ತುಪ್ಪ ಮತ್ತು ಹಾಲನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪ ಹಾಲು ಬಿಸಿ ಆದಮೇಲೆ ಇದಕ್ಕೆ ನಾನು ಹಾಲು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕರೆಕ್ಟಾಗಿ 2 ಕಪ್ಪಷ್ಟು ಹಾಲು ಪೌಡ್ರನ್ನ ಹಾಕಿದ್ದೀನಿ. ಈ ರೀತಿ ಚೆನ್ನಾಗಿ ಹಾಲು ಪೌಡ್ರನ್ನ ಮಿಕ್ಸ್ ಮಾಡ್ತಾ ಬನ್ನಿ. 1 ಗ್ಲಾಸಷ್ಟು ಹಾಲಿಗೆ 2 ಕಪ್ಪಷ್ಟು ಹಾಲು ಪೌಡ್ರು ಕರೆಕ್ಟ್ ಆಗುತ್ತೆ. ನೋಡಿ, ಇವಾಗ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. 1.5 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ನೀವು ನೋಡಿಕೊಂಡು ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಿದ್ರೆ ಜಾಸ್ತಿ ಸಕ್ಕರೆಯನ್ನು ಕೂಡ ಹಾಕೋಬೋದು. ಇಲ್ಲಿ ಹಾಲು ಪೌಡ್ರು ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಅಷ್ಟು ಸಕ್ಕರೆ ಬೇಕಾಗಲ್ಲ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಒಂದ್ಸಲ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹೊಡೆಯುತ್ತೆ, ಅಂದರೆ ಸ್ವಲ್ಪ ನೀರಾಗುತ್ತೆ. ಬಟ್ ಆಮೇಲೆ ತಿಕ್ಕಾಗ್ತಾ ಬರುತ್ತೆ. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಬಿಡುತ್ತೆ. ಇಲ್ಲಿ ನಾನು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲು ಪೌಡ್ರನ್ನು ಹಾಕಿದ್ದೀನಿ. ನೀವು ನಂದಿನಿ ಆ ರೀತಿ ಬೇರೆ ಯಾವುದೇ ಬ್ರ್ಯಾಂಡ್ ಹಾಲು ಪೌಡ್ರನ್ನ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ದಪ್ಪ ಆಗ್ತಾ ಬರುತ್ತೆ ಇದು. ನೋಡಿ ಎಷ್ಟು ದಪ್ಪ ಆಗಿದೆ ಅಂತ. ಇವಾಗ ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಕೂಡ ನೀವಿಲ್ಲಿ ಹಾಕೋಬಹುದು. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡೋ ಹಾಗಿಲ್ಲ. ನೀವೆಷ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಬರ್ಫಿ. ನೋಡಿ, ತಳ ಬಿಡ್ತಾ ಬಂದಿದೆ. ಈ ರೀತಿ ತಳ ಬಿಡಬೇಕು. ಇವಾಗ ಆಗಿದೆ ಅಂತ ಅರ್ಥ. ಆ ರೀತಿ ತಳ ಬಿಟ್ಟ ಮೇಲೆ ಇವಾಗ ನಾನು ಒಂದು ಪ್ಲೇಟಿಗೆ ತುಪ್ಪ ಸವರಿ ಮೊದಲೇ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ನೋ ಹಾಲು ಪೌಡ್ರಿಂದು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ನಾನು ಮಾಡಿರೋಂಥ ಪ್ಯಾನಿಗೆ ಒಂದು ಸ್ವಲ್ಪ ಕೂಡ ಹಿಡ್ದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ಚೆನ್ನಾಗಿ ಈ ರೀತಿ ಸವರ್ತಾ ಹಾಕಬೇಕು ಪ್ಲೇಟಿಗೆ. ನೋಡಿ, ಈ ರೀತಿ ಚೆನ್ನಾಗಿ ಸವರ್ಕೋಬೇಕು. ಇದಾದಮೇಲೆ ಇವಾಗ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಯಾವ ಡ್ರೈ ಫ್ರೂಟ್ಸನ್ನು ಕೂಡ ಇಲ್ಲಿ ಹಾಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಪಿಸ್ತಾ ಕೂಡ ಯೂಸ್ ಮಾಡ್ಕೋಬೋದು, ಬಾದಾಮ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಹಾಕಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತಟ್ಟಬೇಕು ಈ ರೀತಿಯಾಗಿ, ಅಂದರೆ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ.
ಇವಾಗ ಇದು ಸ್ವಲ್ಪ ಬೇಗ ಗಟ್ಟಿಯಾಗಬೇಕು ಅಂತಿದ್ದರೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜರಲ್ಲಿ ಇಟ್ಟರೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ಸೊ ನೋಡಿ ಗಟ್ಟಿ ಆಗಿದೆ. ಇವಾಗ ಲಾಸ್ಟಲ್ಲಿ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ನೀವು ಮಾಡ್ಕೋಬೋದು. ಸೊ ದಿಢೀರನೇ ನೆಂಟರು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಆವಾಗ ನೀವು ಈ ರೀತಿ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಬರ್ಫಿ. ಬಾದಾಮ್ ಬರ್ಫಿ ಇರುತ್ತಲ್ಲ ಹಾಗೆಯೇ ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ಹಾಗೆಯೇ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.